ತಮಿಳುನಾಡು ಟಿವಿಕೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಆಕ್ಸಿಸ್ ಮೈ ಇಂಡಿಯಾ ಮಾತ್ರ ಒಂದು ಎಕ್ಸಿಟ್ ಪೋಲನ್ನು ಕೊಟ್ಟಿತ್ತಷ್ಟೇ, ಮತದಾನೋತ್ತರ ಸಮೀಕ್ಷೆ. ಸೊ ಹಾಗಾಗಿ ಡಿ ಎಮ್ ಕೆ ಇಷ್ಟು ಹೀನಾಯವಾಗಿ ಸೋಲುತ್ತೆ ಅಂತ ಡಿ ಎಮ್ ಕೆ ಅವ್ರಿಗೆ ಗೊತ್ತಿಲ್ಲ. ಜೊತೆಗೆ ಡಿ ಎಮ್ ಕೆ ಅವರು ಕೆಟ್ಟ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಆದರೆ ಒಳ್ಳೆ ನಂಬರ್ನು ಕೂಡ ಅವರು ತೊಗೊಂಡಿದ್ದಾರೆ. ಬಟ್ ಟಿ ವಿ ಕೆಗೆ ಇನ್ನೊಂದಷ್ಟು ಬಹುಮತಕ್ಕೆ ಹೋಗ್ಬೇಕಾದ್ರೆ 118 ಸ್ಥಾನ ಬೇಕು. ಒಂದು 8 ಸ್ಥಾನ ಕೊರತೆ ಇದೆ, 10-12 ಸ್ಥಾನಗಳು. ಅದಕ್ಕೆ ಬಿ ಜೆ ಪಿಗಿಂತ ಅವರು ಈಗ ಕಾಂಗ್ರೆಸ್ ಪಾರ್ಟಿ ಇದೆ, ಜೊತೆಯಲ್ಲಿ ಪಿ ಎಮ್ ಕೆ ಇದೆ, ಇವೆಲ್ಲ ಕಾರಣಕ್ಕೆ ವಿ ಸಿ ಕೆ ಇದೆ. ಇವರೆಲ್ಲ ಒಂದಷ್ಟು ಶಾಸಕರು ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಅವ್ರಿಗೇನು ಈಗ ಡಿ ಎಮ್ ಡಿ.ಎಂ.ಕೆ ಸೋತವ್ರು ಕಟ್ಕೊಂಡು ಅವ್ರೇನು ಮಾಡ್ತಾರೆ? ಈಗ ಅನಿವಾರ್ಯವಾಗಿ ತಮಿಳ್ನಾಡಲ್ಲಿ ಈಗ ಏನು ಆ ಸೀಟ್ ವಿಷಯ ಬಂದಾಗ ಈಗ 109 ಸ್ಥಾನ ಟಿ ವಿ ಕೆ, ಡಿ.ಎಂ.ಕೆ 55, ಡಿ.ಎಂ.ಕೆ 52, ಪಿ ಎಮ್ ಕೆ 5, ಕಾಂಗ್ರೆಸ್ 4 ಹಿಂಗಿದೆ. ಸೊ ಪಿ ಎಮ್ ಕೆ 5, ಕಾಂಗ್ರೆಸ್ 4 ಸೇರಿ 9, ಸಿ ಪಿ ಎಮ್ 3, 12, ಮುಸ್ಲಿಂ ಲೀಗ್ 1-2, ಒಂದು 14 ಸೀಟ್ ಆಗುತ್ತೆ. ಇವರೆಲ್ಲರೂ ವಿಜಯ್ ಅವ್ರ ಪಾರ್ಟಿ ಜೊತೆ ಟಿ ವಿ ಕೆ ಜೊತೆ ಹೋಗ್ಬೋದು ಅಂತ. ಸೊ ಹಾಗಾಗಿ ಇನ್ನೂ ಕೌಂಟಿಂಗ್ ಆಗ್ತಿದೆ. ಮುನ್ನಡೆ ಇರುವಂಥ ಒಂದು ಕ್ಷೇತ್ರ ವಿಜಯ್ ಇನ್ನೊಂದಷ್ಟು ಪ್ಲಸ್ ಆಗ್ಬೋದು, ಇಲ್ಲ ಮೈನಸ್ ಆಗ್ಬೋದು. ಬಟ್ ಡಿ ಎಮ್ ಕೆ ಮತ್ತು ಡಿ.ಎಂ.ಕೆ ಸಹಕಾರ ಇಲ್ಲದೆ ಟಿ ವಿ ಕೆಯಲ್ಲಿ ಸರ್ಕಾರ ರಚನೆ ಮಾಡುತ್ತೆ, ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ. ಅಂದ್ರೆ ಈಗ ತಮಿಳ್ನಾಡು ನಾನು ಕೇಳಬೇಕು, ನಾನು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ದೆ. ಈಗ ಅವ್ರ ತಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಟಿ ವಿ ಕೆ ಸಿದ್ಧ ಅಂತ ಹೇಳ್ತಾ ಇದೆ. ಒಂದು ಲೆಕ್ಕಾಚಾರ ಅಂತ ಹೇಳಿದ್ರೆ ಡಿ.ಎಂ.ಕೆ ಡಿ.ಎಂ.ಕೆ ಮೈತ್ರಿ ಬಹಳ ಅಸಾಧ್ಯ ಅದು, ಯಾಕೆಂತ ಹೇಳಿದ್ರೆ ಎರಡು ಬದ್ಧ ವೈರಿಗಳು. ಬಟ್ ಆದ್ರೆ ಈಗ ಕಾಂಗ್ರೆಸ್ ನೀವು ಆಗ್ಲೇ ಕೂಡ ಹೇಳ್ತದ್ದು 4 ಸ್ಥಾನಗಳಲ್ಲಿ ಅದಿರುವಂಥದ್ದು. ಸೊ ಒಂದು ವೇಳೆ ಏನಾದರೂ ಮೈತ್ರಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಅನ್ಸುತ್ತಾ ಕಾಂಗ್ರೆಸ್ ಜೊತೆ? ಆಗುತ್ತೆ. ಈಗ ಕಾಂಗ್ರೆಸ್ ಏನೋ ಅನ್ಟಚಬಲ್ ಅಲ್ವಲ್ಲ. ಕಾಂಗ್ರೆಸ್ ಈಗ ಅವ್ರಿಗೆ ಬಿ ಜೆ ಪಿನೂ ಏನು ವರ್ತಲ್ಲ, ಕಾಂಗ್ರೆಸ್ ಏನು ವರ್ತಲ್ಲ, ಬಟ್ ಬಿ ಜೆ ಪಿ ಅವ್ರ ಜೊತೆ ಬರಲ್ಲ. ಸೊ ಹಾಗಾಗಿ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನಿದೆ ಅದಾಗುತ್ತೆ. ಎಸ್, ನಾವೀಗ ತಮಿಳ್ನಾಡು ಬಗ್ಗೆ ಮಾತನಾಡ್ತಾ ಇದ್ವಿ. ಎಸ್, ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ. ಬೆಂಬಲ ಯಾರು ಬೇಕಾದ್ರೂ ಕೊಡ್ತಾರೆ. ಈಗ ಗೆದ್ದೆತ್ತಿನ ಬಾಲ ಹಿಡಿಯುವಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸೊ ಹೀಗಾಗಿ ಪಿ ಎಮ್ ಕೆ ಇದೆ, ಅಲ್ಲಿ ಮುಸ್ಲಿಂ ಲೀಗ್ ಇದೆ, ಸೊ ಕಾಂಗ್ರೆಸ್ ಇದೆ. ಸೊ ಹೀಗಾಗಿ ಇವರೆಲ್ಲರೂ ಕೊಡ್ತಾರೆ. ವಿಜಯ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ಈ ಪಾಲಿಟಿಕ್ಸ್, ವಿಜಯ್ ಮುಖ್ಯಮಂತ್ರಿ ಆಗ್ತಾ ಇರೋದು? ಭಾಳಷ್ಟು ಆಶ್ಚರ್ಯ ಸರ್. ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಅದು ನಿಜ ಆಗಿರೋದು ತಮಿಳ್ನಾಡಲ್ಲಿ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾವೇ ಕುತ್ಕೊಂಡು ಇಲ್ಲಿ ಮಾತನಾಡಬೇಕಾದ್ರೆ ಅಬ್ಬಬ್ಬಾ ಅಂದರೆ ಒಂದು 40 ಸೀಟ್ ಗೆಲ್ಬೋದೇನೋ ಟಿ ವಿ ಕೆನೋ ಒಂದು ಮಾತು ಕೂಡ ಇತ್ತು. ಆದರೆ ಈ ಮಟ್ಟಿಗೆ ಬಹುಮತವನ್ನು ಪಡ್ಕೊಂಡು ಅಂಥ ಘಟಾನುಘಟಿ 2 ಪಕ್ಷವನ್ನು ಹಿಂದಿಕ್ಕಿ ಪ್ರಥಮ ಬಾರಿಗೇ ಇಷ್ಟು ಸ್ಥಾನಗಳನ್ನು ಗೆದ್ಕೊಂಡು ಸಿ ಎಮ್ ಆಗೋದಿದೆಯಲ್ಲ, ಅದು ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ವಿಜಯ್ ಅವರು ಅದನ್ನು ಸಾಧಿಸಿದ್ದಾರೆ. ಆ್ಯಂಡ್ ವಿಜಯ್ ಅವರು ಒಂದು ಟೀಕೆಗೆ ಕೂಡ ಒಳಗಾಗ್ತಾರೆ. ಸಿನಿಮಾದಲ್ಲಿ ಹೀರೋ ಆದಂಗೆ ಜನಗಳ ಮಧ್ಯೆ ಬಂದು ಹೀರೋ ಆಗೋಕ್ಕಾಗೋದಿಲ್ಲ, ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಅಂತ ಒಂದು ವೇದಿಕೆಯಲ್ಲಿ ಅದಕ್ಕೆ ವಿಜಯ್ ಅವರು ತೀವ್ರವಾಗಿ ಒಂದು ಟಾಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ. ನಾನು ಅಲ್ಲೂ ಕೂಡ ಇರೋ, ಎಲ್ಲೂ ಕೂಡ ಇರೋ, ನನ್ನ ನಟನೆ ಬಗ್ಗೆ ಮಾತನಾಡಿರ್ತಾರೆ. ನೀವು ನಟಿಸ್ದಂಗೆ ಆಗೋದಿಲ್ಲ ಅಂತ ಅಂದಾಗ, ನಾನು ನಿಮ್ಗಳ ಥರ ರಾಜಕೀಯದಲ್ಲಿ ನಟನೆಯನ್ನು ಮಾಡೋದಿಲ್ಲ, ಸಿನಿಮಾದಲ್ಲಿ ಅಷ್ಟೇ ನಟನೆಯನ್ನು ಮಾಡ್ತೀನಿ ಅಂತ. ಯಾಕೆಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ರು ಅವರು, ನಾನು ಗೆದ್ದೇ ಗೆಲ್ತೀನಿ ಅಂತ. ಆ್ಯಂಡ್ ಮೋರ್ ಓವರ್ ಯಾವುದೇ ಭಯ ಇಲ್ಲದೆ, ಯಾರ ಜೊತೆನೂ ಮೈತ್ರಿ ಮಾಡ್ಕೊಳ್ದೆ ಬಂದು ಇವತ್ತು ಗೆದ್ದಿರೋದು ಇಡೀ ದೇಶಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಯಾಕೆಂದರೆ ಅವಾಗಲೇ ಲೈಕ್ ಇವ್ರು ಮಾತಾಡ್ತಾ ಇದ್ರು, ವಿನಯ್ ಕುಮಾರ್ ಅವ್ರು ಮಾತಾಡಬೇಕಾದ್ರೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದರೆ ಅವ್ರಿಗೆಲ್ಲ ನಮ್ಗೆ ಇನ್ಸ್ಪೈರ್ ಆಗಿದ್ದಾರೆ ಅಂತ. ಎಷ್ಟೋ ಜನ ಎದುರ್ಕೊಳ್ತಾ ಇದ್ರು ಪಕ್ಷ ಕಟ್ಟಲಿಕ್ಕೆ, ಬರೋದಿಲ್ಲ, ಅದು ಆಗೋದಿಲ್ಲ, ಈಗಿರೋ ಪಕ್ಷಗಳೇ ಗೆಲ್ತವೆ ಅಂತ. ಬಟ್ ಅದನ್ನೆಲ್ಲ ಕೂಡ ಸುಳ್ಳು ಮಾಡಿದ್ದಾರೆ ವಿಜಯ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸೊ ಸಿ ಎಮ್ ಆದಮೇಲೆ ಅವ್ರು ಹೇಗೆ ಆಳ್ವಿಕೆಯನ್ನು ಮಾಡ್ತಾರೆ, ಅಥವಾ ಯಾಕೆಂತ ಹೇಳಿದ್ರೆ ಒಂದು ಯುವಕರವರು ಅಂತ ಅಂದರೆ ಅವರಿಗೆ ಭಾಳಷ್ಟು ಬೇರೆ ಬೇರೆ ಆಲೋಚನೆಗಳಿರುವಂಥದ್ದು, ಅದನ್ನು ಹೆಂಗೆ ತರ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸರ್ ನಿಮಗೆ ಹೇಗೆ ಅನಿಸ್ತಾ ಇದೆ? ನನಗೆ ಅಂದರೆ ಭಾಳ ಖುಷಿ ಆಗೋದು, ರಾಜಕಾರಣ ಆಗೋದು ಯಾರಪ್ಪನ ಮನೆ ಸ್ವತ್ತಲ್ಲ, ಪಾಳೆಗಾರಿಕೆ ಕಲ್ಚರ್ ಅಲ್ಲ. ಇವರೇ ಆಳ್ವಿಕೆ ಮಾಡಬೇಕು, ಇವ್ರ ಮನೆಯವರೇ ಮಾಡಬೇಕು, ಇವರೇ ಅಂತ. ಸೊ ಈಗ ಹೊಸ ಭಾಷ್ಯ ಕರ್ನಾಟಕ ದೇಶ ಅಂತಂದರೆ ಇಂಥ ಪಾರ್ಟಿ 1, 2, 3 ಪಾರ್ಟಿ ಇವರೇ ಅಲ್ಲ, ರಾಜ್ಯ ಅಂದರೆ 1, 2, 3 ಇವರೇ ಅಲ್ಲ. ಉದ್ಧಾರ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಒಳ್ಳೆಯ ಲೀಡ್ರ್ಗಳಿಗೆ ಅವಕಾಶ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಸೊ ನಾನು ದೆಹಲಿಯಲ್ಲಿ ಕೇಜ್ರಿವಾಲ್ ಗೆದ್ದಾಗಲೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದೆ. ದೆಹಲಿ ಕೇಜ್ರಿವಾಲ್ ಗೆದ್ದಾಗ ನಂತರ ದಿನಗಳಲ್ಲಿ ಅವ್ರ ವ್ಯತ್ಯಾಸಗಳಾಯಿತು, ಬೇರೆ ಬೇರೆ. ಬಟ್ ಹಾಗೆ ವಿಜಯ್ಗೆ ಒಂದು ಅವಕಾಶ ಕೊಟ್ಟಿರೋ, ಇದೇನು ಪರ್ಮನೆಂಟ್ ಅಲ್ಲ. ಒಂದು ಪ್ರಾಪರ್ಟಿ ತಗೊಂಡ್ರೆ ಕಾಸಿರೋರು ನಮ್ದು ಇರುತ್ತೆ, ನಮಗೇನು ಸಮಸ್ಯೆ ಬಂದಿಲ್ಲ, ಅದು ಇಟ್ಕೊಂಡಿರ್ತೀವಿ. ಆದರೆ ಅಧಿಕಾರ ಹಂಗಲ್ಲ, 5 ಇಯರ್ಸ್ ಒಂದು ಅವಕಾಶ ಕೊಡ್ತಾರೆ. 5 ವರ್ಷ 2031ವರೆಗೂ ವಿಜಯ್ ತಮಿಳ್ನಾಡಿನ ಮುಖ್ಯಮಂತ್ರಿ ಆಗಿರ್ತಾರೆ. ಸರಿಯಾಗಿ ಬಳಸ್ಕೊಂಡ್ರೆ 31 ಚುನಾವಣೆ ಮತ್ತೆ ರಿಪೀಟ್ ಆಗ್ತಾರೆ. ಇಲ್ಲ ನಾನು ಸಿ ಎಮ್ ಆದ ತಕ್ಷಣ ಬೇರೆ ಸ್ಟೈಲಲ್ಲಿ ಆಟ ಆಡಿದ್ರೆ ಮತ್ತೆ ಮನೆ ಕಳಿಸ್ತಾರೆ. ಸೊ ಹಾಗಾಗಿ ಅವಕಾಶ ಕೊಟ್ಟಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಕೂಡ ಈ ರೀತಿಯ ರಾಜಕಾರಣಕ್ಕೆ ಅವಕಾಶ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಆಫ್ ನಾನು ಹೇಳಿದಲ್ಲ, ಇಲ್ಲಿ ಉಪೇಂದ್ರ ಇದ್ದಾರೆ, ಯಶ್ ಇದ್ದಾರೆ. ಅಂದರೆ ಅವರು ಉಪೇಂದ್ರ ಆಲೋಚನೆಗಳು ಚೆನ್ನಾಗಿದೆ. ನಮ್ಮ ರಾಜ್ಯ, ನಮ್ಮ ದೇಶ 2040ಕ್ಕೆ ಹಿಂಗಿರಬೇಕು, 50ಕ್ಕೆ ಹಿಂಗಿರಬೇಕು ಅಂತ ಸೂಪರ್ ಅಂತ ಸಿನಿಮಾನ ತೆಗೆದಂಥ ವ್ಯಕ್ತಿ. ವಿಷನರಿ ಲೀಡರ್ಗಳು ಬೇಕು.
ಐಡಿಯಾಗಳು ಬೇಕು, ವಿಷನ್ ಇರಬೇಕು. ಹಾಗಾಗಿ ಉಪೇಂದ್ರ ಗದಗಿದೆ. ಒಂದೇ ಗೋಲ್ ಇರ್ಬೇಕು. ಇವಾಗ ವಿಜಯ್ ಅವರು ರಾಜಕೀಯಕ್ಕೆ ಬರ್ತಿದ್ದಂಗೆ ಅನೌನ್ಸ್ ಮಾಡ್ತಾರೆ, ನಾನು ಯಾವುದೇ ಸಿನಿಮಾಗಳನ್ನ ಮಾಡೋದಿಲ್ಲ, ಸಿನಿಮಾ ನಂದು ಲಾಸ್ಟ್ ಅಂತ. ಆದರೆ ಉಪೇಂದ್ರ ಅವ್ರದ್ದು ಉಲ್ಟಾ ಆಗೋಯ್ತು, ಸಿನಿಮಾನೂ ಬೇಕು ರಾಜಕೀಯನೂ ಬೇಕು ಅಂತ ಹೇಳಿದಾಗ ಒಂದಕ್ಕೆ ಫೋಕಸ್ ಇಲ್ಲ ಅಂದರೆ ಅದು ಆಗೋದಿಲ್ಲ. ಮತ್ತು ಅವರ ಯೋಚನೆಗಳಾಗಿರ್ಬೋದು, ಥಾಟ್ಸ್ ಆಗಿರ್ಬೋದು, ಅದನ್ನು ನೀವು ಪ್ರಾಯೋಗಿಕವಾಗಿ ತಂದಾಗಲೇ ಅದೇನೋ ಒಂದು ವರ್ಕೌಟ್ ಆಗೋದು ಅಂತ ಅನ್ಸುತ್ತೆ. ಬಟ್ ಮೊದಲು ಅವ್ರೇನು ನೀವೇ ನಾಯಕರು, ನೀವೇ ವ್ಯಕ್ತಿಗಳು, ನೀವೇ ಅಧ್ಯಕ್ಷರು, ನೀವೇ ಮಾಡಿ, ಅವೆಲ್ಲ ಆಗಲ್ಲ. ಗೊಂದಗಳಿದ್ರೇನಾಗುತ್ತೆ. ಸಿನಿಮಾ ಥರ ಕನ್ಫ್ಯೂಷನ್ ಇಟ್ಟರೆ ಆಗಲ್ಲ. ಅರ್ಥ ಮಾಡಿಸ್ಬೇಕು ಜನಗಳಿಗೆ. ಅಯ್ಯೋ ನಿಮ್ಗೆ ಅರ್ಥ ಆಗಿಲ್ಲ, ನೀವು ಲೈಕ್ ಜನಸಾಮಾನ್ಯನಿಗೆ ಅರ್ಥ ಆಗೋ ವಿಷಯಗಳು ಹೇಳಿದ್ರೆ ಅರ್ಥ ಆಗತ್ತರ. ಬಟ್ ಉಪೇಂದ್ರ ಅಟ್ಲೀಸ್ಟ್ ವಿಜಯ್ ಅವರ ಈ ಫಲಿತಾಂಶದ ನಂತರ, ತಮಿಳುನಾಡಿನ ಜನರ ತೀರ್ಪಿನ ನಂತರ ಉಪೇಂದ್ರ ಬದಲಾಗ್ಬೋದೇನೋ ಅಂತ ಅನ್ಕೋತೀನಿ. ಬಟ್ ಯಶ್ ಬಗ್ಗೆ ನಂಗೆ ಭಾಳ ನಿರೀಕ್ಷೆ ಇದೆ. ಯಶ್ ಎಲ್ಲೂ ರಾಜಕೀಯವಾಗಿ ಮಾತಾಡಿಲ್ಲ, ಬಟ್ ಯಶ್ಗೆ ರಾಜಕೀಯ ದೂರದೃಷ್ಟಿತ್ವ ಇದೆ. ಯಶ್ ರಾಜಕಾರಣಕ್ಕೆ ಮುಂದೊಂದಿನ ಬರ್ಬೋದು ಅನ್ನೋ ಚರ್ಚೆಗಳು ಭಾಳ ಇದೆ. ಸೊ ಯಶ್ ರೈಟ್ ಟೈಮ್ ಅನ್ಕೋತೀನಿ. ಯಶ್ನ ಟಾಕ್ಸಿಕ್ ಇವೆಲ್ಲ ಮುಗಿಸ್ಬಿಟ್ಟು ಇನ್ನೊಂದು 2 ವರ್ಷ ಇದೆ, ಕರೆಕ್ಟಾಗಿ ವಿಜಯ್ ಟೈಮ್ ಸಿಕ್ತಂಗೆ ಯಶ್ ರಾಜಕಾರಣಕ್ಕೆ ಬಂದ್ರೆ ಒಳ್ಳೇದು ಅಂತ ನಾನು ಬಯಸ್ತೀನಿ. ಈಗ ತಮಿಳ್ನಾಡು ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಖಂಡಿತವಾಗ್ಲೂ ಲಾವಣ್ಯ, ನಾನಂತೂ ಅನ್ಕೊಂಡಿದ್ದಿಲ್ಲ ಟಿವಿಗೆ ಬರುತ್ತೆ ಅಂತ. ಇದು ಆಶ್ಚರ್ಯಕರ ಗೆಲುವು ಅಂತಾನೆ ಹೇಳ್ಬೋದು. ಎಲ್ಲರೂ ಹೇಳ್ತಾ ಇದ್ರು DMK ಬರುತ್ತೆ ಅಂತ, ಬಟ್ ಅನಿರೀಕ್ಷಿತವಾಗಿ ಇದು ಟಿವಿಗೆ ಜಯವನ್ನ ಸಾಧಿಸಿರುವಂಥದ್ದು. ಈಗ ಏನು ಟಿವಿಗೆ ಪಕ್ಷ ಬಂದಿದ್ದು ನಿಜಕ್ಕೂ ಯುವಕರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಈಗ ಯುವಕರು ರಾಜಕೀಯಕ್ಕೆ ಎಂಟ್ರಿ ಕೊಡೋದು ತುಂಬಾ ಭಯ ಪಟ್ಕೊಳ್ತಾರೆ. ಸೊ ಹಾಗಾಗಿ ಯುವಕರಿಗೆ ಒಂದು ಹೆಲ್ಪ್ ಆಗತ್ತೆ ರಾಜಕೀಯಕ್ಕೆ ಬರೋಕೆ. ಯುವ ಜನತೆಯ ಆ ಥಾಟ್ಸ್ ಇರ್ಬೋದು, ಆ ಒಂದು ಯೋಜನೆಗಳು, ಅಂದ್ರೆ ಯುವ ಜನರ ಅದು ಒಂದು ಥಾಟ್ಸೇ ಬೇರೆ ರೀತಿಯಾಗಿರುತ್ತೆ, ಜೆನ್ಸಿ ಥಿಂಗ್ಸ್ ಅವೆಲ್ಲ. ಸೊ ಹಾಗಾಗಿ ಇದೊಂದು ಒಳ್ಳೆ ಗೆಲುವು ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್, ಒಳ್ಳೆ ಗೆಲುವು, ಇದೊಂದು ಆದರ್ಶ. ಯಾಕೆಂದರೆ ಅಸ್ಸಾಂ ಗಣ ಪರಿಷತ್ ಅಂತ ವಿದ್ಯಾರ್ಥಿಗಳು ಕಟ್ಟಿದಂಥ ಪಾರ್ಟಿ ಅಸ್ಸಾಮಲ್ಲಿ ಅಧಿಕಾರಕ್ಕೆ ಬಂದಿತ್ತು, ನಂತರ ಹೋಯಿತು. ಹಾಗಾಗಿ ಈ ರೀತಿಯ ಉದ್ಭವ ಆಗುವಂಥ, ಬರುವಂಥ, ಗೆಲ್ಲುವಂಥ ಪಾರ್ಟಿಗಳು ಲಾಂಗ್ ಟರ್ಮ್ ಲೆಕ್ಕಾಚಾರ ಇಟ್ಕೊಂಡು ಅನುಕೂಲ ಆಗುತ್ತೆ. ಅವತ್ತು MGR ಕಟ್ಟಂಥ, ಕರುಣಾನಿಧಿ ಅವರೆಲ್ಲ ಪಾರ್ಟಿ ಕಟ್ಟಂಥ ಲೆಕ್ಕಾಚಾರಗಳು DMK ಹಿಂಗೆ ಉದ್ಭವ ಆಗಿದ್ದು. ಬಟ್ TVK ಲಾಂಗ್ ಟರ್ಮ್. ವಿಜಯ್ಗಿನ್ನೂ ವಯಸ್ಸಾಗಿಲ್ಲ, ಇನ್ನೊಂದು 20 ವರ್ಷ ರಾಜಕಾರಣ ಮಾಡ್ಬೋದು ವಿಜಯ್. ಹಾಗಾಗಿ ವಿಜಯ್ನ ರಾಜಕೀಯ ಆದಿ ಮತ್ತು ವಿಜಯ್ ಈ ಸಕ್ಸಸ್ಸು ನಮ್ಮ ಕರ್ನಾಟಕದಲ್ಲೂ ಆ ರೀತಿಯ ರಾಜಕೀಯ ಪ್ರಯೋಗಗಳಾಗಲಿ ಅಂತ. ಯಾಕೆಂದರೆ ಇವತ್ತಿನ ಪಾರ್ಟಿ ಲೀಡ್ ಮಾಡೋರು, ನಡೆಸ್ತಾ ಇರೋರು, ಪಾರ್ಟಿ ಅಧ್ಯಕ್ಷ ಅವರೆಲ್ಲರೂ ಕೂಡ ಅವ್ರದ್ದೇ ಸಾಮ್ರಾಜ್ಯ ಅಂತ ಕಟ್ಕೊಂಡವ್ರೆ. ಬಟ್ ನಿಜವಾಗ್ಲೂ ಸ್ಟ್ರಾಂಗ್ ಅವ್ರುಗಳಲ್ಲ, ಜನ ತೀರ್ಮಾನ ಮಾಡಿದ್ರೆ ಯಾರನ್ನ ಎಲ್ಲಿಗೆ ಬೇಕಾದ್ರೂ ಕಳಿಸ್ತಾರೆ. ಸೊ ಕರ್ನಾಟಕಕ್ಕೆ ಈ ಥರದೊಂದು ಪಾಲಿಟಿಕ್ಸ್ ಬೇಕು ಅಂತ ನನ್ನ ವೈಯಕ್ತಿಕ ಬಯಕೆ. ಇದು ತಮಿಳ್ನಾಡ್ದಾಯಿತು, ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ.